ಹಾಯ್ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ 2026ನೇ ಸಾಲಿನ SSLC ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ, ಹೊಸದಾಗಿ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟನ್ನು ಮಂಡಳಿ ಬಿಡುಗಡೆ ಮಾಡಿದೆ. ಅದಕ್ಕೆ ಅನುಗುಣವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮಂಡಳಿಯಿಂದಲೇ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಪರೀಕ್ಷಾ ತಯಾರಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಬಹಳ ಉಪಯುಕ್ತ ಅಂತೇಳಿ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಹಂಚ್ಕೊತಾ ಇದ್ದೇನೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸೋದಕ್ಕೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಈ ಪ್ರಶ್ನೆ ಪತ್ರಿಕೆಗಳಿಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಗುರುಕುಲ ಎಜುಕೇಷನ್ 2.0 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೂಡ ಕೊಡಿ. ಹಾಗೆ ನಿಮಗೇನಾದರೂ ಸಂದೇಹಗಳಿದ್ದರೆ ಅವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆ ಕಾಮೆಂಟಲ್ಲಿ ನಾವು ನೋಡಿಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಸಂದೇಹಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಈಗ ನಾವು ವಿಡಿಯೋಗೆ ಹೋಗೋಣ, ಪ್ರಶ್ನೆ ಪತ್ರಿಕೆಗಳಿಗೆ ಹೋಗೋಣ. ಹಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸೋಣ. ವಿಷಯ ಗಣಿತ. ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ತಾವು ನಿಮಗೇನಾದರೂ ಡೌಟ್ಸ್ ಬಂತು ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ಬೋದು, ಅಥವಾ ಮತ್ತೇನಾದರೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಗಣಿತದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋ ತರಗತಿಗಳು ಅವಶ್ಯವಿದ್ದಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿದರೆ ನಾವು ಖಂಡಿತ ಆ ಕಾಮೆಂಟ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಒಂದನೇ ಪ್ರಮುಖ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ಷಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ನಾವು ಇಲ್ಲಿ ಈ ಪ್ರಶ್ನೆಗೆ ನೋಡಿರಿ, ಆನ್ಸರ್ ಮಾಡಬೇಕಾದ್ರೆ ಆಪ್ಷನ್ನು ಬರೀಬೇಕು ಉತ್ತರದಲ್ಲಿ, ಮತ್ತು ಆಪ್ಷನಲ್ಲಿ ಏನು ಉತ್ತರ ಕೊಟ್ಟಿರ್ತಾನೆ ಆ ಉತ್ತರನೂ ಕೂಡ ಬರೀಬೇಕಾಗಿರುತ್ತೆ. ಮೊದಲನೇ ಪ್ರಶ್ನೆ, 3 ಮತ್ತು 5ರ ಮಾಸಾಹ, HCF ಆಫ್ 3 and 5 ಕೇಳಿದ್ದಾನೆ. ನಾವು ಇಲ್ಲಿ HCF ಫೈಂಡ್ ಔಟ್ ಮಾಡಬೇಕಂತಂದರೆ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಕಂಡುಹಿಡಬೇಕಾಗುತ್ತೆ. ಅಂದರೆ ಮಹತ್ತರ ಸಾಮಾನ್ಯ ಅಪವರ್ತನ ಅಂತೇಳಿ. ನಾವು 3ಕ್ಕೆ ಅಪವರ್ತನಗಳು ಯಾವ್ಯಾವು? 1 ಮತ್ತು 3. ಮತ್ತು 5ಕ್ಕೆ ಅಪವರ್ತನಗಳು ಯಾವ್ಯಾವು? 1 ಮತ್ತು 5. ಇದರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥವು ಕಾಮನ್ ಫ್ಯಾಕ್ಟರ್ಸ್, ಸಾಮಾನ್ಯ ಅಪವರ್ತನಗಳು ಯಾವ್ಯಾವಪ್ಪ ಅಂತಂದರೆ ಒಂದೊಂದೇ ಸಾಮಾನ್ಯವಾಗಿದೆ. ಹಾಗಾದರೆ HCF ಅಥವಾ ಮಾಸಾಹ ಏನಾಗಿರುತ್ತೆ? 1 ಆಗಿರುತ್ತೆ. ಅದಕ್ಕೆ ಉತ್ತರ ಯಾವ ರೀತಿ ಬರೀಬೇಕಪ್ಪ ಅಂತಂದರೆ ಆಪ್ಷನ್ ಎ 1 ಅಂತ ಬರೀಬೇಕು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಬಂದುಬಿಟ್ಟು, ಈ ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ದಾನೆ. ನೋಡಿ, ಶೂನ್ಯತೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ನೋಡಿ, ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನೋಡಿ, ಪಾಲಿನಾಮಿಯಲ್, ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದರೆ ಒಂದು ಗ್ರಾಫು ಎಲ್ಲೆಲ್ಲಿ ಅದು ಸಪೋಸ್ p of x ಅನ್ನೋಂಥ ಒಂದು ಪಾಲಿನಾಮಿಯಲ್ ಇದೆ ಅಂದರೆ p of x = 0 ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಎಲ್ಲ ಬಿಂದುಗಳನ್ನು ನಾವು ಈ ಎಕ್ಸ್ನ ಬೆಲೆಗಳನ್ನು ನಾವು ಎಂತ ಕರಿತೀವಿ? ಶೂನ್ಯತೆಗಳು ಅಂತ ಕರಿತೀವಿ. ನೋಡಿ, ಅದು ಹೇಗಿರುತ್ತಪ್ಪ ಅಂತಂದರೆ ಒಂದು ಗ್ರಾಫು ಎಲ್ಲಿ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗುತ್ತೋ ಅವೆಲ್ಲ ಪಾಯಿಂಟ್ಗಳನ್ನು, ಬಿಂದುಗಳನ್ನು ನಾವೇನಂತ ಕರಿತೀವಿ? ನೋಡಿರಿ, ಇಲ್ಲಿ ಈ ಒಂದು ಗ್ರಾಫ್ ತೊಗೊಂಡ್ರೆ ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು, ಎರಡನ್ನು ನಾವು ಝೀರೋಸ್ ಅಥವಾ ಶೂನ್ಯತೆಗಳು ಅಂತ ಕರಿತೀವಿ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಗ್ರಾಫ್ ನೋಡಿರಿ, ಕೊಟ್ಟಿರ್ತಕ್ಕಂಥ ಗ್ರಾಫು ಈ ಥರ ಇದೆ. ಈ ಥರ ಇದೆ ಗ್ರಾಫು. ಇದರಲ್ಲಿ ಗ್ರಾಫ್ ಎಷ್ಟು ಪಾಯಿಂಟ್ ಹತ್ರ ಎಕ್ಸ್ ಆಕ್ಸಿಸನ್ನು ಟಚ್ ಆಗ್ತಿದೆ ಅಂತೇಳಿ ನಾವು ಕೌಂಟ್ ಮಾಡಬೇಕಾಗುತ್ತೆ. ಇದು ನೋಡಿರಿ, ಕೌಂಟ್ ಮಾಡ್ತೀನಿ. ಇದು 1, 2, 3, 4.
4 ಬಿಂದುಗಳ ಹತ್ರ ಈ ಒಂದು ಗ್ರಾಫು ಎಕ್ಸ್ ಆಕ್ಸಿಸನ್ನು ಟಚ್ ಮಾಡ್ತಾ ಇದೆ. ಹಾಗಾಗಿ ನಂಬರ್ ಆಫ್ ಝೀರೋಸ್, ಶೂನ್ಯತೆಗಳ ಸಂಖ್ಯೆ 4 ಆಗಿರುತ್ತೆ. ದೇರ್ಫೋರ್ ಆನ್ಸರ್ ಯಾವ ಥರ ಬರೀಬೇಕಪ್ಪ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಸಿ ಆನ್ಸರು 4. ಈ ಥರ ಎರಡೂ ಕೂಡ ನಾವು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ. a1x ಪ್ಲಸ್ b1y ಪ್ಲಸ್ c1 0 ಮತ್ತು a2x ಪ್ಲಸ್ b2y ಪ್ಲಸ್ c2 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಇದೆ. ಅನನ್ಯ ಸಂಬಂಧ ಅಂತಂದರೆ ನಮಗೆ ಯುನಿಕ್ ಸೊಲ್ಯೂಷನ್ ಅಂತ ನಾವು ಕರಿತೇವೆ. ಯುನಿಕ್ ಸೊಲ್ಯೂಷನ್ ಆಗಿರಬೇಕಾದ ಸಪೋಸ್ ನಾವು ಇವನ್ನ a1x ಪ್ಲಸ್ a2y, ಇಲ್ಲಿ b1 ಕೊಟ್ಟಿದ್ದಾನೆ, a1x ಪ್ಲಸ್ b1y ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಗಳು a1x ಪ್ಲಸ್ b1y ಪ್ಲಸ್ c1 0 ಒಂದು, a2x ಪ್ಲಸ್ b2y ಪ್ಲಸ್ c2 0 ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಅನನ್ಯ ಪರಿಹಾರ ಅಂತಂದರೆ ಯುನಿಕ್ ಸೊಲ್ಯೂಷನ್ ಅಂತೇಳಿ. ಯುನಿಕ್ ಸೊಲ್ಯೂಷನ್ನು ಯಾವಾಗಿರುತ್ತಪ್ಪ ಅಂತಂದರೆ ಈ 3 ಕಂಡೀಷನನ್ನು ನೀವು ಜ್ಞಾಪಕ ಇಟ್ಕೋಬೇಕು. a1/a2 b1/b2 ಇವೆರಡು ಸಮ ಆಗಿಲ್ಲ ಅಂತಂದರೆ ಯುನಿಕ್ ಸೊಲ್ಯೂಷನ್ ಆಗಿರುತ್ತೆ ಅಥವಾ ಅನನ್ಯ ಸೊಲ್ಯೂಷನ್ ಇರುತ್ತೆ, ಅನನ್ಯ ಪರಿಹಾರ ಇರುತ್ತೆ. ಎರಡನೇ ಕಂಡೀಷನ್ ಏನಪ್ಪ ಅಂದರೆ a1/a2 b1/b2 c1/c2 ಇದು ಆಗಿತ್ತು ಅಂತಂದರೆ ಅಸಂಖ್ಯಾತ ಪರಿಹಾರಗಳು ಇರ್ತವೆ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು, ಇನ್ಫೈನೈಟ್ ಸೊಲ್ಯೂಷನ್. 3ನೇ ಕಂಡೀಷನ್ ಇದೆ, ಏನಪ್ಪ ಅಂದರೆ a1/a2 b1/b2 ಆಗಿರಬೇಕು, ಬಟ್ ಅದು c1/c2ಗೆ ಸಮ ಆಗಿರಬಾರ್ದು. ಹೀಗಿದ್ದರೆ ಅವು ಎರಡು ಲೈನ್ಸು ಪ್ಯಾರಲಲ್ ಲೈನ್ಸ್ ಆಗಿರ್ತವೆ, ಅಂದರೆ ಸಮಾಂತರ ರೇಖೆಗಳು ಆಗಿರ್ತವೆ. ಸಮಾಂತರ ರೇಖೆಗಳಾಗಿದ್ದರೆ ನೋ ಸೊಲ್ಯೂಷನ್ ಅಂದರೆ ಪರಿಹಾರ ಇರೋದಿಲ್ಲ. ಇಲ್ಲಿ ಈ ಪ್ರಶ್ನೆಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅನನ್ಯ ಪರಿಹಾರ ಅಂದರೆ ನಮ್ಮ ಕೇಸ್ 1 ಇದು ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂದರೆ ಆನ್ಸರ್ ಈಸ್ ಆಪ್ಷನ್ ಎ. ಅದು a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಇದು ಉತ್ತರ ಆಗಿರುತ್ತೆ. 4ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಅಂತ ಕೊಟ್ಟಿದ್ದಾನೆ. 4 ಆಯ್ಕೆಗಳಲ್ಲಿ ಶ್ರೇಣಿಗಳು ಕೊಟ್ಟಿದ್ದಾನೆ. ಅದನ್ನು ಯಾವುದು ಸಮಾಂತರ ಶ್ರೇಣಿ ಅಂತೇಳಿ ಕಂಡುಹಿಡಿಬೇಕು ನಾವು. ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಯಾವುದು ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. 1ನೇದು ನೋಡೋಣ. 1 2 4 8 ಸೊ ಆನ್. ಇದರಲ್ಲಿ ಇವೆರಡರ ವ್ಯತ್ಯಾಸ 1 ಇದೆ, 4 ಮತ್ತು 2ರ ವ್ಯತ್ಯಾಸ 2 ಇದೆ. ನೋಡಿರಿ, ವ್ಯತ್ಯಾಸ ಒಂದೇ ಇಲ್ಲ, ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ 2ನೇದನ್ನ ಚೆಕ್ ಮಾಡೋಣ. 3 7 10 14, 3 ಮತ್ತು 7ರ ವ್ಯತ್ಯಾಸ 4, 7 ಮತ್ತು 10ರ ವ್ಯತ್ಯಾಸ 3. ಹಾಗಾದರೆ ಇದು ನೋಡಿ, ಇಲ್ಲೂ ಕೂಡ ವ್ಯತ್ಯಾಸ ಸಮ ಇಲ್ಲ, ಹಾಗಾಗಿ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. 3ನೇದನ್ನು ನಾನು ಚೆಕ್ ಮಾಡೋಣ. 1 4 9 16, 1 ಮತ್ತು 4ರ ವ್ಯತ್ಯಾಸ 3 ಇದೆ, 4 9ರ ವ್ಯತ್ಯಾಸ 5 ಇದೆ. ಹಾಗಾಗಿ ಇದು ಕೂಡ ವ್ಯತ್ಯಾಸ ಸಮ ಇಲ್ಲ, ಹಾಗಾಗಿ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಕೊನೆಯದು 5 9 13 17, 5 ಮತ್ತು 9ರ ವ್ಯತ್ಯಾಸ 4, 9 ಮತ್ತು 13ರ ವ್ಯತ್ಯಾಸ 4, 13 ಮತ್ತು 14ರ ವ್ಯತ್ಯಾಸ ನೋಡಿ. ಇಲ್ಲಿ ವ್ಯತ್ಯಾಸ 2 ಅನುಕ್ರಮಗಳ ವ್ಯತ್ಯಾಸ ಒಂದೇ ಆಗಿದೆ, ಹಾಗಾಗಿ ಇದು AP ಆಗಿದೆ, ಸಮಾಂತರ ಶ್ರೇಣಿ ಆಗಿದೆ. ಹಾಗಾಗಿ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ ಉತ್ತರ ಆಗಿದೆ. ಅದು 5 9 13 17 ಇದು ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗಿದೆ. 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಅಂತ ಕೇಳಿದ್ದಾನೆ. ಇದರಲ್ಲಿ ನಾವು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ
ಫಸ್ಟು ಎನ್ ಎಷ್ಟಿದೆ ಬರ್ಕೋಬೇಕು, 20 n/2 ಅನ್ನು ಮೊದಲನೇದಾಗಿ ಫೈಂಡ್ ಔಟ್ ಮಾಡಬೇಕು. n/2 ಅಂದರೆ 20/10. 10 1 10 2 n/2 n/2 2 1 2 10 n/2 ಎಷ್ಟು ಬರುತ್ತೆ? 10 ಬರುತ್ತೆ. ಈಗ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಈ 10 ಅನ್ನೋ ಸಂಚಿತ ಆವೃತ್ತಿ 10ಕ್ಕೆ ಸಮ ಅಥವಾ ಅದಕ್ಕಿಂತ ಹೆಚ್ಚು ಮೊದಲು ಯಾವ ಕ್ಲಾಸ್ ಇಂಟರ್ವಲ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಅದು ಎಲ್ಲಿ ಬರುತ್ತೆ ಅಂದರೆ 14 ಮೊದಲನೇದಿದೆ. ಅಂದರೆ 14ಕ್ಕೆ ನಮಗೆ ಕ್ಲಾಸ್ ಇಂಟರ್ವಲ್ ಏನಿದೆಯಪ್ಪ ಅಂತಂದರೆ 20 ರಿಂದ 30 ಅಂತ ಇದೆ. ಇದು ಮಧ್ಯ ಇರ್ತಕ್ಕಂಥ ಮಧ್ಯಾಂಕದ ವರ್ಗಾಂತರ ಆಗಿರುತ್ತೆ 20 ರಿಂದ 30. ಹಾಗಾಗಿ ಉತ್ತರ ಏನಾಗಿರುತ್ತಪ್ಪ ಅಂತಂದರೆ ಆಪ್ಷನ್ ಸಿ ಆಗಿರುತ್ತೆ, 20 ರಿಂದ 30. ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 6ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಾಟ್ ಎ = 3 tan A ಆದರೆ ಕೋನ ಎ ಅಳತೆಯು ಎಷ್ಟು ಅಂತ ಕಂಡುಹಿಡಬೇಕಾಗಿದೆ. 6ನೇ ಪ್ರಶ್ನೆ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಕಾಟ್ ಎ = 3 tan A ಅಂತ ಕೊಟ್ಟಿದ್ದಾನೆ. ನಾವು ಕಾಟ್ ಎ ಅಂದರೆ ಗೊತ್ತಿದೆ ನಮಗೆ, ದಿಸ್ ಈಸ್ 1/tan A. ನಾವು 1/tan A ಅಂತ ಬರೀಬೋದು. ಅವೆರಡು ರೆಸಿಪ್ರೋಕ್ ಆಗಿರ್ತವೆ, ಕಾಟ್ ಮತ್ತು ಟ್ಯಾನು. ಈಗ ನೋಡಿರಿ, ಕಾಟನ್ನು 1/tan A ಅಂತ ಬರೀತೀನಿ. 1/tan A = 3 tan A. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ, ಓರೆ ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ? 3 tan ಸ್ಕ್ವೇರ್ A = 1 ಅಂತ ಸಿಗುತ್ತೆ. ನಮಗೆ tan ಸ್ಕ್ವೇರ್ A ಹಾಗೆ ಇಟ್ಕೊತೀನಿ, 3 ಈ ಕಡೆ ಕಳಿಸಿದ್ರೆ 1/3 ಆಗುತ್ತೆ. tan A ಏನಾಗುತ್ತೆ ಅಂದರೆ √1/3 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ tan A = 1/√3 1/√3 ಆಗುತ್ತೆ. ಟ್ಯಾನ್ಗೆ 1/√3 ಯಾವಾಗ ಬರುತ್ತಪ್ಪ ಅಂದರೆ 30 ಡಿಗ್ರಿ ಆಗಿದ್ದಾಗ ಬರುತ್ತೆ. ನೋಡಿ, tan A = tan 30 ಡಿಗ್ರಿ ಆಗಿದ್ದಾಗ A = 30 ಡಿಗ್ರಿ ಆಗಿರುತ್ತೆ. ಈಗ ಆನ್ಸರ್ ಯಾವುದಪ್ಪ ಅಂತಂದರೆ ಹೇಗೆ ಬರಿಬೇಕಪ್ಪ ಅಂದರೆ ಆನ್ಸರ್ 30 ಡಿಗ್ರಿ, ಡಿ, ಆಪ್ಷನ್ ಡಿ 30 ಡಿಗ್ರಿ. ಈ ರೀತಿ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಪ್ರಶ್ನೆ ನಂಬರ್ 7ಕ್ಕೆ ಉತ್ತರ ಪರಿಹಾರವನ್ನು ನೋಡೋಣ. P ಆಫ್ -4, -5 ಬಿಂದುವಿನಿಂದ ಎಳೆದ ಲಂಬವು X ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತ ಕಂಡುಹಿಡಿಬೇಕು. ಅಂದರೆ ಕೋಆರ್ಡಿನೇಟ್ಸ್ ಆಫ್ Q ಕಂಡುಹಿಡಿಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸಪೋಸ್ ಇದು X ಅಕ್ಷ, ಇದು Y ಅಕ್ಷ ಅಂದ್ಕೊಳ್ಳೋಣ. ಇದರಲ್ಲಿ ಬಿಂದು P, ಇಲ್ಲೋ ಒಂದು ಬಿಂದು P ಇದೆಯಂತೆ. ಆ ಬಿಂದುವಿನಿಂದ ಲಂಬ ಎಳೆದ್ರೆ, ಪರ್ಪೆಂಡಿಕ್ಯುಲರ್ ಎಳೆದ್ರೆ X ಅಕ್ಷಕ್ಕೆ, ಅದು Q ಬಿಂದುವಿನಲ್ಲಿ X ಅಕ್ಷವನ್ನು ಅದು ಸಂಧಿಸುತ್ತೆ. ಈ Pನ ನಿರ್ದೇಶಾಂಕಗಳು -4, -5. ಹಾಗಾದರೆ Qನ ನಿರ್ದೇಶಾಂಕಗಳು ಏನು ಅಂತ ಕಂಡುಹಿಡಬೇಕಾಗಿದೆ. ನೋಡಿ, ಇಲ್ಲಿ Q ಅನ್ನೋ ಪಾಯಿಂಟ್ ಹತ್ರ ಅದು X ಆಕ್ಸಿಸನ್ನು ಸಂಧಿಸಿರೋದ್ರಿಂದ ಅಲ್ಲಿ ಆ Q ಬಿಂದುವಿನ Y ನಿರ್ದೇಶಾಂಕ ಏನಾಗಿರುತ್ತೆ? ಇಲ್ಲಿ ಆ Y ನಿರ್ದೇಶಾಂಕ 0 ಆಗಿರುತ್ತೆ. ಹೌದಾ? ಹಾಗಾಗಿ ಇಲ್ಲಿ ಮತ್ತೆ X ನಿರ್ದೇಶಾಂಕ ಏನಾಗಿರುತ್ತೆ? ನೋಡಿರಿ, ಇದು ಪರ್ಪೆಂಡಿಕ್ಯುಲರ್ ಲೈನ್, ಅಂದರೆ ಇದು ಲಂಬ ರೇಖೆ ಆಗಿರೋದ್ರಿಂದ, X ಅಕ್ಷಕ್ಕೆ ಲಂಬ ಇರೋದ್ರಿಂದ ಈ ಲೈನ್ನ ಮೇಲೆ ಯಾವುದೇ ಬಿಂದುವಿನ ಮೇಲೆ ತಗೊಂಡ್ರೂ ಕೂಡ Xನ ಕೋಆರ್ಡಿನೇಟು ಕಾನ್ಸ್ಟೆಂಟ್ ಒಂದೇ ಆಗಿರುತ್ತೆ. ಅಂದರೆ ಇಲ್ಲೂ ಕೂಡ -4 ಆಗಿರುತ್ತೆ, ಇಲ್ಲೂ -4, ಇಲ್ಲೂ -4, ಇಲ್ಲೂ -4. ಇಲ್ಲಿ P ಬಿಂದುವಿನಲ್ಲಿ -4 ಆಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಆ ಬಿಂದುವಿನಿಂದ ಎಳೆದ ಲಂಬದ ಮೇಲೆ ಇರ್ತಕ್ಕಂಥ ಎಲ್ಲ ಬಿಂದುಗಳ ಹತ್ರ Xನ ನಿರ್ದೇಶಾಂಕ -4 ಆಗಿರುತ್ತೆ. ಹಾಗಾದರೆ Qನ ನಿರ್ದೇಶಾಂಕಗಳು -4, 0 ಆಗಿರುತ್ತೆ. ಹಾಗಾದರೆ ಆನ್ಸರ್ ಏನಪ್ಪ ಅಂತಂದರೆ ಈ ರೀತಿ ನಾವು ಬರಬೇಕಾಗುತ್ತೆ. ಆನ್ಸರ್ ಈಸ್ -4, 0, ಆಪ್ಷನ್ ಬಿ -4, 0. 8ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವು ಅಂತ ಕೇಳಿದರೆ ನಾವು ವರ್ಗ ಸಮೀಕರಣವನ್ನು ಕಂಡುಹಿಡಬೇಕು. ನೋಡಿರಿ, ಆಲ್ಫಾ ಮತ್ತು ಬೀಟಾ ಒಂದು ವರ್ಗ ಸಮೀಕರಣದ ಮೂಲ ಆಗಿದ್ದರೆ ಆ ಸಮೀಕರಣ ಏನಾಗಿರುತ್ತಪ್ಪ ಅಂದರೆ x - ಆಲ್ಫಾ × x - ಬೀಟಾ = 0 ಆಗಿರುತ್ತೆ. ಇದು ಆಲ್ಫಾ ಮತ್ತು ಬೀಟಾ ಅದರ ಮೂಲಗಳಾಗಿದ್ದಾಗ. ಇಲ್ಲಿ ಮೂಲಗಳು ಕೊಟ್ಟಿದ್ದಾನೆ, ಅಂದರೆ ಆಲ್ಫಾ = 6 ಅಂತ ಕೊಟ್ಟಿದ್ದಾನೆ, ಬೀಟಾ = -1 ಅಂತ ಕೊಟ್ಟಿದ್ದಾನೆ. ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ x - 6 × x - ಆಫ್ -1 ಅಂದರೆ -1
ಇಸ್ ಈಕ್ವಲ್ ಟು 0. ಇದನ್ನು ಎಕ್ಸ್ ಮೈನಸ್ 6 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದನ್ನು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಮೈನಸ್ 6 ಇಂಟು ಎಕ್ಸ್ 6 ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಮೈನಸ್ 6 ಎಕ್ಸ್ ಮೈನಸ್ 5 ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಇದು ಸಮೀಕರಣ ಆಗಿರುತ್ತೆ. ಇದು ಯಾವ ಆಪ್ಷನಲ್ಲಿದೆ ಅಂತಂದರೆ ಆಪ್ಷನ್ ಸಿನಲ್ಲಿದೆ. ಹಾಗಾಗಿ ಆನ್ಸರು ಆಪ್ಷನ್ ಸಿ ಎಕ್ಸ್ ಸ್ಕ್ವಯರ್ ಮೈನಸ್ 5 ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಮೈನಸ್ ಆಪ್ಷನ್ ಬಿ ಎಕ್ಸ್ ಸ್ಕ್ವಯರ್ ಮೈನಸ್ 5 ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಆಪ್ಷನ್ ಬಿ ದಿಸ್ ಈಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಘನ ಬಹುಪದೋಕ್ತಿಯ ಮಹತ್ತಮ ಘಾತವು ಅಂತ ಕೇಳಿದ್ದಾನೆ. ಇಲ್ಲಿ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಹೇಗಿರುತ್ತಪ್ಪ ಅಂತಂದರೆ a1 ಎಕ್ಸ್ ಘಾತ 3 ಪ್ಲಸ್ b1 ಎಕ್ಸ್ನ ಘಾತ 2 ಪ್ಲಸ್ c1 ಎಕ್ಸ್ ಪ್ಲಸ್ d1. ಇದು ಬಹುಪದೋಕ್ತಿ ಘಾತ 3 ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ, ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಈ ಕ್ಯೂಬಿಕ್ ಪಾಲಿನಾಮಿಯಲ್ನಲ್ಲಿ ಡಿಗ್ರಿ ಅಂತಂದರೆ ನಮಗೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್, ಅಂದರೆ ಚರಾಕ್ಷರದ ಅತಿ ಹೆಚ್ಚಿನ ಘಾತ ಏನಿರುತ್ತೆ ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಆ ಡಿಗ್ರಿ ಹೈಯೆಸ್ಟ್ ಪವರ್ ಎಷ್ಟಿರುತ್ತಪ್ಪ ಅಂದರೆ 3 ಇರುತ್ತೆ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 3. ಎರಡನೇ ಪ್ರಶ್ನೆಗೆ ನೋಡೋಣ. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವು ಅಂತೇಳಿ ಅದನ್ನು ಮಿಡ್ ಪಾಯಿಂಟ್ ಅಥವಾ ವರ್ಗಾಂತರದ ಮಧ್ಯಬಿಂದು ಅಂತ ಕರೀತಾರೆ. ಅದರ ಸೂತ್ರ ಏನಾಗಿರುತ್ತಪ್ಪ ಅಂತಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಆಗಿರುತ್ತೆ. ಇದು ಮಧ್ಯಬಿಂದು. ಇದು ಆಪ್ಷನ್ ಬಂದುಬಿಟ್ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಅದು ಆಪ್ಷನ್ ಬಿ ನಮಗೆ ಉತ್ತರ ಆಗಿರುತ್ತೆ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಬರೆದ್ಬಿಟ್ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್, ಕ್ಲಾಸ್ ಆಫ್ಟರ್ ಅಪ್ಪರ್ ಲಿಮಿಟ್ ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ ನೀವು ಬರಿಬೋದು. ಅದು ಆಪ್ಷನ್ ಇರುತ್ತೆ, ನೀವು ಅದನ್ನು ಬಳಸ್ಕೋಬೋದು. ಮೂರನೇ ಪ್ರಶ್ನೆ ನೋಡೋಣ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ನೋಡಿ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಎರಡು ಸಮೀಕರಣಗಳನ್ನ ಕೊಟ್ಟಿದ್ದಾನೆ. ಈ ಸಮೀಕರಣಗಳು ಇಲ್ಲಿ ಪರಸ್ಪರ ರೇಖೆಗಳು ಛೇದಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದೇ ಎರಡು ರೇಖೆಗಳು ಪರಸ್ಪರ ಛೇದಿಸಿದರೆ ಅವಕ್ಕೆ ಪರಿಹಾರ ಇರುತ್ತೆ, ಅದು ಯುನೀಕ್ ಆಗಿರುತ್ತೆ, ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿರುತ್ತೆ. ಇಫ್ 2 ಲೈನ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ದೆನ್ ಸೊಲ್ಯೂಷನ್ ವಿಲ್ ಬಿ ಯುನೀಕ್. ಪರಿಹಾರ ಯುನೀಕ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಕಂಡೀಷನ್ ಏನಿರುತ್ತೆ ಅಂತಂದರೆ a1/a2 ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಹಾಗಾಗಿ ಉತ್ತರ ಏನಪ್ಪ ಅಂತಂದರೆ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಇದರಲ್ಲಿ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಇದು ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13 ಮತ್ತು ಎರಡನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾನೆ. ಇಲ್ಲಿ ನೋಡ್ರಿ, ನಾವು ಸಮಾಂತರ ಶ್ರೇಣಿಯು ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ. T1 T2 T3 ಅಂಡ್ ಸೋ ಆನ್. T1 ಮೊದಲನೇ ಪದ, T2 ಎರಡನೇ ಪದ, T3 ಮೂರನೇ ಪದ. ಇಲ್ಲಿ ಮೊದಲನೇ ಪದವನ್ನು ನಾವು ಕಂಡುಹಿಡಬೇಕು. ದೇರ್ಫೋರ್ ಕ್ವಶನ್ ಮಾರ್ಕ್. ಎರಡನೇ ಪದ ಕೊಟ್ಟಿದ್ದಾನೆ 8, ಮೂರನೇ ಪದ ಕೊಟ್ಟಿದ್ದಾನೆ 13. ಈಗ ನಾವು ಎರಡನೇ ಪದ ಮತ್ತು ಮೂರನೇ ಪದದಿಂದ ಉಪಯೋಗಿಸ್ಕೊಂಡು ಡಿಯನ್ನು ನಾವು ಕಂಡುಹಿಡಿಬೋದು. T3 ಮತ್ತು T2 ಅಂದರೆ 13 ಮೈನಸ್ 8 ಸಿ ಅದು 5. ಡಿ ಈಸ್ ಈಕ್ವಲ್ ಟು 5 ಬಂತು. ಹಾಗೆ ನಮಗೆ ಗೊತ್ತಿದೆ
ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪನ ನೋಡಿಬಿಟ್ರೆ ಅದೇನಾಗಿದೆ, T2 = T1 + D ಆಗಿರುತ್ತೆ. ಹೌದಾ, A + D ಆಗಿದೆ. A ಅಂದರೆ ಮೊದಲನೇ ಪದ ಅಂತ. ಈಗ T2 ನಮಗೆ ಗೊತ್ತಿದೆ, ಎರಡನೇ ಪದ 8. T2 is given 8 and T1 we have to find, and then D ನಾವು ಫೈಂಡ್ ಔಟ್ ಮಾಡಿದ್ವಿ 5, ದಟ್ ಈಸ್ 5. ದೇರ್ಫೋರ್ T1 ಏನಾಗುತ್ತೆ, 8 - 5 ದಟ್ ಈಸ್ = 3. T1 is equal to 3, 3 ಆಗಿರುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಎ 3. ಐದನೇ ಪ್ರಶ್ನೆಯನ್ನು ನೋಡೋಣ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಅಂತ ಇದೆ. ನೋಡಿರಿ, ಈ ಸಂಭವನೀಯತೆಯಲ್ಲಿ ಇವೆರಡನ್ನ ಜ್ಞಾಪಕ ಇಟ್ಕೊಳ್ರಿ. ಒಂದು ಅಸಂಭವ ಘಟನೆ ಅಂದರೆ ಇದು ಇಂಪಾಸಿಬಲ್ ಇವೆಂಟ್ ಅಂತ ಇಂಗ್ಲೀಷಲ್ಲಿ, ಇಂಪಾಸಿಬಲ್ ಇವೆಂಟ್. ಇನ್ನೊಂದು ನಿಶ್ಚಿತ ಘಟನೆ ಅಥವಾ ಶೂರ್ ಇವೆಂಟ್ ಅಂತ ಕರಿತೀವಿ. ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0 ಆಗಿರುತ್ತೆ. ಅಂದರೆ ಅಸಂಭವ ಅಂತಂದರೆ ಅದು ಘಟಿಸೋದಿಲ್ಲ ಅಂತ. ಇಂಪಾಸಿಬಲ್ ಇವೆಂಟ್ ಅಂದರೆ ದಟ್ ಈಸ್ ನಾಟ್ ಗೋಯಿಂಗ್ ಟು, ದಟ್ ಈಸ್ ಇಂಪಾಸಿಬಲ್ ಅಂತೇಳಿ ನಾವು. ಅದರ ಸಂಭವನೀಯತೆ ಆಲ್ವೇಸ್ ದಟ್ ಈಸ್ ಈಕ್ವಲ್ ಟು 0. ಅಂದರೆ ನಿಶ್ಚಿತ ಘಟನೆ ಅಥವಾ ಶೂರ್ ಇವೆಂಟ್, ಇದರ ಸಂಭವನೀಯತೆ ಯಾವಾಗಲೂ ಕೂಡ 1 ಆಗಿರುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಅಸಂಭವ ಘಟನೆಯ ಸಂಭವನೀಯತೆ ಕೇಳಿರೋದ್ರಿಂದ ನಮಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ 0 ಆಗಿರುತ್ತೆ. ಆರನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೊಟ್ಟಿದೆ. ಇದರಲ್ಲಿ ದಿಸ್ ಕ್ವಶನ್ ಈಸ್ ಅಬೌಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬಗ್ಗೆ ಈ ಕ್ವಶನ್ ಇದೆ. ನೋಡಿ, ಫಸ್ಟ್ ಆಪ್ಷನ್ ನೋಡೋಣ. tan² θ = sec² θ +1 ಅಂತ ಇದೆ. ಆ್ಯಕ್ಚುಲಿ ನಮಗೆ ಐಡೆಂಟಿಟಿ ಇರೋದೇನಪ್ಪ ಅಂದರೆ 1 + tan² θ = sec² θ ಅಂತ ಇದೆ. ಬಟ್ ಇದನ್ನು ಮಾಡಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ ಅಂತಂದರೆ tan² θ - 1 = sec² θ ಆಗುತ್ತೆ. ಹಾಗಾಗಿ ದಿಸ್ ಈಸ್ ರಾಂಗ್, ಅದು ಐಡೆಂಟಿಟಿ ಅಲ್ಲ. ಎರಡು ಆಪ್ಷನ್ ಬಿ ನಲ್ಲಿ ನೋಡೋಣ. sin θ = 1/sec θ ಇದೆ. ದಿಸ್ ಈಸ್ ಆಲ್ಸೋ ರಾಂಗ್. ಯಾಕೆಂದರೆ sin θ ಮತ್ತು cosecant θ ರೆಸಿಪ್ರೋಕಲ್ ಆಗಿರ್ತವೆ. ದಟ್ ಮೀನ್ ರೈಟ್ ಆನ್ಸರ್ ಏನು, sin θ = 1/cosecant θ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡೋದಾದರೆ cot θ = sin θ cos θ ಕೊಟ್ಟಿದ್ದಾನೆ. ಬಟ್ sin θ cos θ tan θ. ಆ್ಯಕ್ಚುಲಿ ದಿಸ್ ಈಸ್ ರಾಂಗ್. ದಿಸ್ ಈಸ್ ನಾಟ್ ಈಕ್ವಲ್ ಟು sin θ cos θ. ದೇರ್ಫೋರ್ ಆಪ್ಷನ್ ಸಿ ಕೂಡ ರಾಂಗ್. ನಾವು ಆಪ್ಷನ್ ಡಿ ಅನ್ನು ತೊಗೊಂಡ್ರೆ sin² θ = 1 - cos² θ ಕೊಟ್ಟಿದ್ದಾನೆ. ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಗೊತ್ತಿದೆ. sin² θ + cos² θ = 1. ದಿಸ್ ಈಸ್ ದ ರೈಟ್ ಐಡೆಂಟಿಟಿ. ದೇರ್ಫೋರ್ ಆಪ್ಷನ್ ಡಿ ಈಸ್ ರೈಟ್. ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ sin² θ = 1 - cos² θ. ಏಳನೇ ಪ್ರಶ್ನೆಯನ್ನು ನೋಡೋಣ. ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DEFಗಳು ಸಮರೂಪಿಗಳಿವೆ ಮತ್ತು AB/DE = BC/FD ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದ್ದಾನೆ. ನೋಡಿರಿ, ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಎರಡು ಟ್ರಯಾಂಗಲ್ಗಳು ಸಮರೂಪಿಗಳಾಗಿದ್ದರೆ ಒಂದು ಕಂಡೀಷನ್ ಇದೆ. ಏನಪ್ಪ ಅಂತಂತಂದರೆ ಕರೆಸ್ಪಾಂಡಿಂಗ್ ಆಂಗಲ್ಸು, ಯಾವ ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ಇದ್ದರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಸೇಮ್ ಇರ್ತವೆ ಅಂತಂದರೆ ಅನುಕ್ರಮ ಕೋನಗಳು ಕೂಡ ಸಮನಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾನೆ. AB/DE = BC/FD ಅಂತ ಹೇಳಿದ್ದಾನೆ. ಹಾಗಾದರೆ ನಮಗೆ ಇಲ್ಲಿ AB ಮತ್ತು BC ಒಂದು ಟ್ರಯಾಂಗಲ್, ನಾವು DE ಮತ್ತು FD ಈ ಟ್ರಯಾಂಗಲ್ ನಾವು ನೋಡಿ. ಇವೆರಡು ಮಧ್ಯದಲ್ಲಿ ಇರತಕ್ಕಂಥ ಈ ಎರಡು ಬಾಹುಗಳ ಮೂಲಕ ರಚನೆ ಆಗಿರ್ತಕ್ಕಂಥ ಕೋನ ಯಾವುದಪ್ಪ ಅಂದರೆ ನೋಡಿ, ಬಿ ಲೆಟರ್ ಕಾಮನ್ ಇದೆ ಎರಡರಲ್ಲೂ. ಹಾಗಾಗಿ ಬಿ ಕೋನ ಇದರಲ್ಲಿರುತ್ತೆ. ಇವೆರಡರಲ್ಲೂ ಕಾಮನ್ ಲೆಟರ್ ಯಾವುದಪ್ಪ ಅಂದರೆ ಡಿ ಕೋನ ಆಗಿರುತ್ತೆ. ಅಂದರೆ ಇವೆರಡು ಸಮ ಆಗಿರುತ್ತೆ ಅಂತ ನೋಡಿ. ಹಾಗಾದರೆ ಆನ್ಸರ್ ಏನು, ಆಂಗಲ್ B = ಆಂಗಲ್ D. ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಆಂಗಲ್ B = ಆಂಗಲ್ D. ಕೋನ B = ಕೋನ D ಉತ್ತರ ಆಗಿರುತ್ತೆ.
ಎರಡನೇ ಪ್ರಶ್ನೆಯನ್ನು ನೋಡೋಣ. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದವಾದ ಅಂಚಿನ ಅಳತೆಯು ಅಂತ ಕೇಳಿದ್ದಾನೆ. ನೋಡಿರಿ, ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾನೆ, ಅದು 64 ಸೆಂಟಿಮೀಟರ್ ಕ್ಯೂಬ್ ಅಂತ. ಹಾಗಾದರೆ ಅದರ ಸೈಡ್ ಎಷ್ಟಿದೆ ಅಂತ ನಾವು ಫೈಂಡ್ ಮಾಡೋಣ. ವಾಲ್ಯೂಮ್ ಫಾರ್ಮುಲಾ ಬಂದುಬಿಟ್ಟು ಎ ಕ್ಯೂಬ್ ಅಂತೇಳಿ, ಅಂದರೆ ವಿ ಈಸ್ ಈಕ್ವಲ್ ಟು 64 ಕೊಟ್ಟಿದ್ದಾನೆ, ಅಂದರೆ ದಟ್ ಈಸ್ ಎ ಕ್ಯೂಬ್ ಅಂತ. ಹಾಗಾದರೆ ಎ ಏನಾಗುತ್ತೆ, ಕ್ಯೂಬ್ ರೂಟ್ ಆಫ್ 64, ಅಥವಾ ಎ ಈಸ್ ಈಕ್ವಲ್ ಟು 4, ಅಂದರೆ ಒಂದು ಬಾವಿನ ಉದ್ದ 4 ಸೆಂಟಿಮೀಟರ್ ಆಗಿರುತ್ತೆ. ನಾವು 2 ಬಾಕ್ಸನ್ನು ಪಕ್ಕದಲ್ಲಿ ಇಟ್ಟರೆ ನಮಗೆ ಉದ್ದ ಮಾತ್ರ ಚೇಂಜ್ ಆಗುತ್ತೆ, ಅಗಲ ಮತ್ತು ಎತ್ತರ ಸೇಮ್ ಇರುತ್ತೆ. ಹಾಗಾಗಿ ಈ ಎ ಅಂದರೆ ಎ ಪ್ಲಸ್ ಎ ಅಂದರೆ ಎಷ್ಟು, 4 + 4 8 ಸೆಂಟಿಮೀಟ್ರ್ ಉದ್ದ. ಅಂದರೆ ಅತಿ ಉದ್ದದ ಅಂಚಿನ ಅಳತೆ ಎಷ್ಟಾಗಿರುತ್ತೆ, 8 ಸೆಂಟಿಮೀಟರ್ ಇರುತ್ತೆ. ಅಂತಂದರೆ ಆನ್ಸರ್ ಈಸ್ ಆಪ್ಷನ್ ಬಿ, 8 ಸೆಂಟಿಮೀಟರ್. ಸಿ, ಬಿಕಾಸ್ ಹಿಯರ್ ದ ಲೆಂತ್ ಓನ್ಲಿ varies, breadth and width remains same, so that answer is option B. ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1, 3x + 2ky = 2 ಮತ್ತು 2x + 5y + 1 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆಯ ಬೆಲೆಯು ಅಂತ ಇದೆ. ನೋಡಿ, ನಮಗೆ ಗೊತ್ತಿದೆ 2 ರೇಖೆಗಳು a1x + b1y + c1 = 0, a2x + b2y + c2 = 0. ಈ 2 ರೇಖೆಗಳು ಸಮಾಂತರ ರೇಖೆಗಳಾಗಿತ್ತು ಅಂತಂದರೆ ಅದಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ a1/a2 = b1/b2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1/c2. ಇದು ಕಂಡೀಷನ್, ಇದು ಆಗಿರಬೇಕು. ಹಾಗಿದ್ರೆ ಮಾತ್ರ 2 ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳು ಆಗಿರ್ತವೆ. ಹಾಗಾದರೆ ಇಲ್ಲಿ ಸಮಾಂತರ ರೇಖೆಗಳು ಅಂತ ಕೊಟ್ಟಿದ್ದಾನೆ. ಇವೆರಡು ರೇಖೆಗಳು ಯಾವುವು, 3x + 2ky - 2 = 0, ಒಂದು 2x + 5y + 1 = 0. ಅಂದರೆ ಇಲ್ಲಿ a1 = 3, a2 = 2k, ಸರಿ a1 b1 ಇದು, ಮತ್ತು c1 = -2. ಅದೇ ಥರ a2 = 2, b2 = 5, c2 = 1. ನಾವು ಈಗ ಈ ಕಂಡೀಷನನ್ನು ನಾವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ a1/a2 ಅಂದರೆ a1 3/a2, a2 ಅಂದರೆ 2 = b1 ಅಂದರೆ 2k b2 ಅಂದರೆ ಅದು 5. ನಾವು ದಿಸ್ ಇಂಪ್ಲೈಸ್ ಕ್ರಾಸ್ ಓರೆ ಗುಣಾಕಾರ ಮಾಡಿದಾಗ 4k = 5 ಮೂಲೆ 15 ಆಗುತ್ತೆ. k = 15/4. ಇದು ಉತ್ತರ, ಕೆನ ಬೆಲೆ. ಹಾಗಾದರೆ ಇಲ್ಲಿ ಆನ್ಸರ್ ಉತ್ತರ ಏನಾಗಿರುತ್ತೆ ಅಂತಂದರೆ 1ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ಅದು 15/4. ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 2ನೇ ಪ್ರಶ್ನೆ ನೋಡೋಣ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ಪ್ರಶ್ನೆಗೆ ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನು ಬಳಸಬೇಕಾಗುತ್ತೆ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತಪ್ಪ ಅಂತಂದರೆ, ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಏನು ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸ್ಬೋದು ಅಂತ ಹೇಳುತ್ತೆ. ಹಾಗಾಗಿ ಇದನ್ನು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕರಿತೀವಿ. ಏನು ಹೇಳುತ್ತಪ್ಪ ಅಂದರೆ, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಹೇಳುತ್ತೆ. ಹಾಗಾಗಿ ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ. ಈ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಾವು ಅದರ ಡೆಫಿನೇಷನನ್ನು, ವ್ಯಾಖ್ಯಾನವನ್ನು ಉಪಯೋಗಿಸ್ಕೊಂಡು ನೇರವಾಗಿ ಉತ್ತರವನ್ನು ಬರೀಬೋದು. ಇದಕ್ಕೆ ಏನು ಆಪ್ಷನ್ ಸಿ, ಅವಿಭಾಜ್ಯ ಸಂಖ್ಯೆಗಳು.
ಮೂರನೇ ಪ್ರಶ್ನೆಗೆ ಪರಿಹಾರ ನೋಡೋಣ. ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣವು ಅಂತ ಹೇಳಿದೆ. ನಾವು ಆಯತದ ಉದ್ದವನ್ನು ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಅಗಲ ಅಂದ್ಕೊಳ್ಳೋಣ. ಆಯತದ ಅಗಲ ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾನೆ ಉದ್ದ ಏನಾಗುತ್ತೆ, ಅಗಲದ 3ರಷ್ಟಿದೆ ಅಂತ ಆಗುತ್ತೆ. ಉದ್ದವು 3x ಆಗುತ್ತೆ. ಹೌದಾ? ನಾವು ಇಲ್ಲಿ ಆಯತದ ವಿಸ್ತೀರ್ಣ ನಮ್ಗೆ ಗೊತ್ತಿದೆ. ವಿಸ್ತೀರ್ಣದ ಸೂತ್ರ ಏನು? ಉದ್ದ ಇಂಟು ಅಗಲ ಅಂತ. ವಿಸ್ತೀರ್ಣ ಅವನೇ ಕೊಟ್ಟಿದ್ದಾನೆ. ಎಷ್ಟು? 75 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಉದ್ದ ಎಕ್ಸ್ ನಾವು 3x ಆಗಿದೆ, ಅಗಲ ಎಕ್ಸ್ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ 75 = 3x² ಆಗುತ್ತೆ. ಈ 75 ನಾವು ಈ ಕಡೆ ಕಳಿಸಿದಾಗ 3x² - 75 = 0. ಇದು ಬೇಕಾಗಿರತಕ್ಕಂಥ ವರ್ಗ ಸಮೀಕರಣ ಆಗಿರುತ್ತೆ. ಹಾಗಾದರೆ ಇಲ್ಲಿ ಉತ್ತರ ಬಂದುಬಿಟ್ಟು ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗಿರುತ್ತೆ. ಅದು 3x² - 75 = 0. ನಾಲ್ಕನೇ ಪ್ರಶ್ನೆಗೆ ಪರಿಹಾರ ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದವು an = 2n - 1 ಆದರೆ ಅದರ ನಾಲ್ಕನೇ ಪದವು ಅಂತ ಕೇಳಿದ್ದಾನೆ. ಇಲ್ಲಿ ಎನ್ನೇ ಪದ nth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹಿ ಹ್ಯಾಸ್ ಗಿವನ್ 2n - 1 ಎನ್ನೇ ಪದ ಕೊಟ್ಟಿದ್ದಾನೆ. ಇನ್ನು ನಾಲ್ಕನೇ ಪದ ಅಂತಂದರೆ ನಾವು ಎನ್ನೇ ಜಾಗಕ್ಕೆ 4 ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a4 ಆಗುತ್ತೆ. ದಟ್ ಈಸ್ a4 = 2 ಇಂಟು ಎನ್ನ ಜಾಗದಲ್ಲಿ 4 ಹಾಕಬೇಕು -1. a4 = 4 × 2 8 -1. therefore a4 = 7. ಇದು ನಾಲ್ಕನೇ ಪದ ಆಗಿರುತ್ತೆ. 7 ಅನ್ನೋದು ನಾಲ್ಕನೇ ಪದ ಆಗಿರುತ್ತೆ. ಹಾಗಾದರೆ ಉತ್ತರ ಬಂದುಬಿಟ್ಟು ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಬಿ ಉತ್ತರ ಆಗಿರುತ್ತೆ. ಅದು 7. ಐದನೇ ಪ್ರಶ್ನೆಗೆ ಉತ್ತರ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಆಪ್ಷನ್ ಬಿ ಯಾವುದೇ 2 ಸಮಬಾಹು ತ್ರಿಭುಜಗಳು ಅಂತ ಆಗುತ್ತೆ. ಎನಿ 2 ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಅಂತ ಆಗುತ್ತೆ. ಯಾಕೆ ಅಂತಂದರೆ ಇನ್ ಎನಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಆಲ್ 3 sides ಆರ್ ಈಕ್ವಲ್ ಫಸ್ಟ್ ಥಿಂಗ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ. 2 ಸಮಬಾಹು ತ್ರಿಭುಜಗಳಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತವೆ ಒಂದು, ಮತ್ತು ಎಲ್ಲ ಕೋನಗಳು 60 ಡಿಗ್ರಿ ಆಗಿರ್ತವೆ, ಮತ್ತು ಎಲ್ಲ ಕರಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಸಮವಾಗಿರ್ತವೆ, ಮತ್ತು ರೇಷಿಯೋ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಈಸ್ ಕಾನ್ಸ್ಟೆಂಟ್. ಯಾವುದೇ 2 ಅನುಕ್ರಮ ಬಾಹುಗಳ ನಾವು ರೇಷಿಯೋ ತಗೊಂಡಾಗ ಅದು ಸ್ಥಿರಾಂಕ ಆಗಿರುತ್ತೆ. ಹಾಗಾಗಿ ನಾವು ಸಮರೂಪಿ ಯಾವಾಗಿರ್ತವೆ ಅಂತಂದರೆ ಸಮಬಾಹು ತ್ರಿಭುಜಗಳಾಗಿರ್ತವೆ. ಅದರ ಆನ್ಸರ್ ಬಿ. ಅದು ಸಮ 2 ಸಮಬಾಹು ತ್ರಿಭುಜಗಳು. ದಟ್ ಮೀನ್ಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಆರನೇ ಪ್ರಶ್ನೆ, ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ದಾನೆ. ಇದು ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಂತಾನು ಕರಿತೀವಿ ಇಂಗ್ಲೀಷಲ್ಲಿ. ವಾಲ್ಯೂಮ್ ಆಫ್ ಸ್ಪಿಯರ್, ವಾಲ್ಯೂಮ್ ಆಫ್ ಎ ಸ್ಪಿಯರ್ ಇಸ್ ಡಿನೋಟೆಡ್ ಬೈ ವಿ. ಅಂದರೆ ಗೋಳದ ಘನಫಲ ಇದು 4/3 πr³ ಆಗಿರುತ್ತೆ. ನೋಡಿ, ಇದು ಸರಿಯಾದ ಉತ್ತರ ಬಂದುಬಿಟ್ಟು 4/3 πr³ ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ವಿ ಈಸ್ ಈಕ್ವಲ್ ಟು 4/3 πr³ ಘನಮಾನಗಳು. ಏಳನೇ ಪ್ರಶ್ನೆ ನೋಡೋಣ. ಮಧ್ಯಾಂಕ ಇಸ್ ಈಕ್ವಲ್ ಟು L + n/2 - CF / F × H ನಲ್ಲಿ F ಪ್ರತಿನಿಧಿಸುವುದು ಅಂತ ಕೇಳಿದ್ದಾನೆ. ಇದು ನೇರವಾಗಿ ಫಾರ್ಮುಲಾಗಳ ಬೇಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಬಂದುಬಿಟ್ಟು ಎ ಆಗಿರುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ
ಕೆಳಮಿತಿ ಅಂತ ಆಗಿರುತ್ತೆ. ನಾವು ಇದು ಇಂಗ್ಲೀಷ್ನಲ್ಲಿ ನಾವು ಇದನ್ನು ಲೋಯರ್ ಲಿಮಿಟ್ ಆಫ್ ಮೀಡಿಯಂ ಕ್ಲಾಸ್ ಅಂತಲೂ ಕರಿತೀವಿ. ಎಂಟನೇ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x + 3 ಈ ಬಹುಪದೋಕ್ತಿಯ ಶೂನ್ಯತೆಯು ಅಂತ ಕೇಳಿದ್ದಾನೆ. ಶೂನ್ಯತೆ ಅಂದರೆ ಝೀರೋ ಆಫ್ ದ ಪಾಲಿನಾಮಿಯಲ್. ನೋಡಿ, ಪಾಲಿನಾಮಿಯಲ್ ಈಸ್ ಗಿವನ್ ಬೈ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x + 3 ಪಾಲಿನಾಮಿಯಲ್ ಬಹುಪದೋಕ್ತಿ ಕೊಟ್ಟಿದ್ದಾನೆ. ಇದರಲ್ಲಿ ಝೀರೋ ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅರ್ಥ. ಅಂದರೆ ಪಿ ಆಫ್ ಎಕ್ಸ್ ಗೊತ್ತಿದೆ ನಮಗೆ, 5x + 3 ಇಸ್ ಈಕ್ವಲ್ ಟು 0. ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ, ಎಕ್ಸ್ನ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. 5x ನೋಡಿ, 3 ಈ ಕಡೆ ಕಳಿಸೋಣ, ಇಸ್ ಈಕ್ವಲ್ ಟು -3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು -3 ಡಿವೈಡೆಡ್ ಬೈ 5 ಆಗುತ್ತೆ. ಇದು ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೂನ್ಯತೆ, ಝೀರೋ ಆಫ್ ದ ಪಾಲಿನಾಮಿಯಲ್. ದೇರ್ಫೋರ್ ಆನ್ಸರ್ ಈಸ್ ಝೀರೋ ಆಫ್ ದ ಪಾಲಿನಾಮಿಯಲ್ ಈಸ್ ಗಿವನ್ ಬೈ -3/5 ಅಂದರೆ ಆಪ್ಷನ್ ಎ, -3/5. ಮೊದಲನೇ ಪ್ರಶ್ನೆಗೆ ಪರಿಹಾರ ನೋಡೋಣ. ಇಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದಾನೆ. ಅಂದರೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ನೋಡಿರಿ, ಒಂದನೇ ಪ್ರಶ್ನೆ ಬಹುಪದೋಕ್ತಿ ಕೊಟ್ಟಿದ್ದಾನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² x² - 3 ಅಂತ ಕೊಟ್ಟಿದ್ದಾನೆ. ನಾವು ಸೊನ್ನೆಗಳನ್ನು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಶೂನ್ಯತೆಯನ್ನು ಕಂಡುಹಿಡಬೇಕಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು ಪಿ ಆಫ್ ಎಕ್ಸ್ x² - 3 ಇಸ್ ಈಕ್ವಲ್ ಟು 0. ನಾವು 3 ಬಲಗಡೆ ಕಳಿಸಿದ್ರೆ x² ಇಸ್ ಈಕ್ವಲ್ ಟು +3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ±√3 ಆಗುತ್ತೆ. ಹಾಗಾದರೆ ನಾವು ಶೂನ್ಯತೆಗಳು ಎಕ್ಸ್ ಇಸ್ ಈಕ್ವಲ್ ಟು +√3 ಮತ್ತು -√3. ಇದು ಇವೆರಡು ಶೂನ್ಯತೆಗಳು. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ, ಅದು √3 ಮತ್ತು -√3 ಇದು ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡೋಣ. a1x + b1y + c1 ಇಸ್ ಈಕ್ವಲ್ ಟು 0 ಮತ್ತು a2x + b2y + c2 ಇಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ a1/a2 ಇಸ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2 ಆದರೆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾನೆ. ಇದು ಉತ್ತರ ಸಮಾಂತರ ರೇಖೆಗಳಾಗಿರ್ತವೆ. ಆಪ್ಷನ್ ಸಿ ಉತ್ತರ ಸಮಾಂತರ ರೇಖೆಗಳಾಗಿರ್ತವೆ. ನಾನಾಗಲೇ ಈ ಕ್ವಶನ್ ಪೇಪರಲ್ಲಿ, ಹಿಂದಿನ 2 ಕ್ವಶನ್ ಪೇಪರಲ್ಲಿ 3 ಕೇಸಸನ್ನು ಕೊಟ್ಟಿದ್ದೇನೆ. ಅವನ್ನ ಜ್ಞಾಪಕ ಇಟ್ಕೊಂಡ್ರೆ ಅದ್ರ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ಗಳು 1 ಮಾರ್ಕ್ಸದು ಬಂದೇ ಬರುತ್ತೆ ಅಂತೇಳಿ ನಾವು ಹೇಳ್ಬೋದು. ಅವು 3 ಕಂಡೀಷನನ್ನು ಜ್ಞಾಪಕ ಇಟ್ಕೋಬೇಕು. ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಕಂಡೀಷನ್ಸ್ ಅವು. ಈ ಪ್ರಶ್ನೆಗೆ ಉತ್ತರ ಸಮಾಂತರ ರೇಖೆಗಳು. ಅವು a1/a2 ಇಸ್ ಈಕ್ವಲ್ ಟು b1/b2 ಅದು c1/c2ಗೆ ಸಮ ಆಗಿಲ್ಲ ಅಂತಂದರೆ ಕೊಟ್ಟಿರ್ತಕ್ಕಂಥ 2 ರೇಖೆಗಳು ಸಮಾಂತರ ರೇಖೆಗಳು ಆಗಿರ್ತವೆ. ಮೂರನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೊಟ್ಟಿದ್ದಾನೆ. ಅಂದರೆ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕಂಡುಹಿಡಬೇಕು. ನಮಗೆ ಗೊತ್ತಿದೆ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನಪ್ಪ ಅಂದರೆ ax² + bx + c ಇಸ್ ಈಕ್ವಲ್ ಟು 0. ಅಂದರೆ ಚರಾಕ್ಷರದ ಡಿಗ್ರಿ ಅಂದರೆ ಹೆಚ್ಚಿನ ಘಾತ ಎಷ್ಟಾಗಿರಬೇಕು? 2. ಹೆಚ್ಚು ಅಂದರೆ 2 ಆಗಿರಬೇಕು ಘಾತ. ನಾವು ಹಾಗಾದರೆ ಇದರಲ್ಲಿ ಮೊದಲನೇ ಆಪ್ಷನ್ x + 1 = 0, ಇಲ್ಲಿ ಘಾತ 1 ಇದೆ, ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ. ಎರಡನೇದು x × x + 1 ಇದನ್ನು ಸುಲಭೀಕರಣಗೊಳಿಸಿದ್ರೆ x × x x² + x = 0 ಆಗುತ್ತೆ. ನೋಡಿ, ಇದು ವರ್ಗ ಸಮೀಕರಣಕ್ಕೆ 2 ಇದೆ, ವರ್ಗ ಸಮೀಕರಣಕ್ಕೆ ಉದಾಹರಣೆ ಇದು. ಮೂರನೇದು ಚೆಕ್ ಮಾಡೋಣ. x × x² + 1 = 0, x × x² x³ ಆಗುತ್ತೆ, + x = 0. ನೋಡಿ, ಇಲ್ಲಿ ಘಾತ 3 ಆಗುತ್ತೆ, ಹಾಗಾಗಿ ಇದು ವರ್ಗ ಸಮೀಕರಣಕ್ಕೆ ಉದಾಹರಣೆ ಅಲ್ಲ. ನಾಲ್ಕನೇದು ನೋಡೋಣ. x × x + 1 = x², x × x x² + x x². ಈಗ ನೋಡಿರಿ, ಈ x² ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು x = 0. ಇದು ಕೂಡ ವರ್ಗ ಸಮೀಕರಣ ಆಗೋದಿಲ್ಲ. ಹಾಗಾಗಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ
ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 = 0. ಇದು ವರ್ಗ ಸಮೀಕರಣಕ್ಕೆ ಒಂದು ಉದಾಹರಣೆ ಆಗಿರುತ್ತೆ. 4ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಪಿ ಆ್ಯಂಡ್ ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ p² ಮತ್ತು q² ಮಾಸಾಹವು ಅಂತ ಕೇಳಿದ್ದಾನೆ. ನೋಡಿ, ಯಾವುದೇ ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅದರ ಅಪವರ್ತನಗಳು, ಸಾಮಾನ್ಯ ಅಪವರ್ತನಗಳು ಯಾವ ಅಪವರ್ತನ ಒಂದನ್ನು ಬಿಟ್ಟರೆ ಬೇರೆ ಯಾವೂ ಕೂಡ ಸಾಮಾನ್ಯ ಅಪವರ್ತನಗಳು ಇರೋದಿಲ್ಲ. ಅವು ಯಾವುವು ಅವಿಭಾಜ್ಯಗಳಾದರೆ, ಅಂದರೆ ಕೋಪ್ರೈಮ್ ನಂಬರ್ಸ್ ಆದರೆ ದ ಕಾಮನ್ ಫ್ಯಾಕ್ಟರ್ಸು 1 ಬಿಟ್ಟರೆ ಬೇರೆ ಯಾವೂ ಇರೋದಿಲ್ಲ. ಹಾಗಾಗಿ ನಮಗೆ p² ಮತ್ತು q² ಕೂಡ 1 ಬಿಟ್ಟರೆ ಬೇರೆ ಯಾವುದು ಕೂಡ ಸಾಮಾನ್ಯ ಅಪವರ್ತನ ಇರೋದಿಲ್ಲ. ಹಾಗಾಗಿ HCF ಅಂದರೆ ಮಾಸಾಹ ಏನಾಗಿರುತ್ತೆ ಅಂತಂದರೆ 1 ಆಗಿರುತ್ತೆ. ಅಂದರೆ ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ 1. ಇಲ್ಲಿ ಕೊಟ್ಟಿರ್ತಕ್ಕಂಥ 5ನೇ ಪ್ರಶ್ನೆಯಲ್ಲಿ ಈ ಆಪ್ಷನ್ಸ್ ಏನಿದೆ ಆಯ್ಕೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾವೆ ಅಂತ ಅನಿಸುತ್ತೆ. ಆದರೂ ಬಟ್ ಮಂಡಳಿ ಬಿಟ್ಟರ ಕೀ ಆನ್ಸರಲ್ಲಿ ಆನ್ಸರು ಎ ಕೊಟ್ಟಿದ್ದಾನೆ. ಬಟ್ ಇದನ್ನು ಡಿಟರ್ಮೈನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಆಯ್ಕೆಗಳು ಕೂಡ ಡಿಟರ್ಮೈನ್ ಆಗೋದಿಲ್ಲ. ಹಾಗಾಗಿ ಈ ಆಯ್ಕೆಗಳನ್ನು ನಾವು ಇನ್ನೊಂದ್ಸರಿ ಪರಿಶೀಲನೆ ಮಾಡಬೇಕಾಗತ್ತೆ. 6ನೇ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿಯು ಅಂತ ಕೇಳಿದ್ದಾನೆ. ಬಹುಲಕವಿರುವ ವರ್ಗಾಂತರ ಅಂತಂದರೆ ನಾವು ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಅದರ ಅರ್ಥ ಏನಪ್ಪ ಅಂತಂತಂದರೆ ಜಾಸ್ತಿ ಆವೃತ್ತಿ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ ವರ್ಗಾಂತರದಲ್ಲಿರುತ್ತೆ ಆ ವರ್ಗಾಂತರವನ್ನು ನೋಡಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ನಾವು ಅಂದರೆ ಆವೃತ್ತಿ ಅತಿ ಹೆಚ್ಚು ಆವೃತ್ತಿ ಇರ್ತಕ್ಕಂಥ ವರ್ಗಾಂತರವನ್ನು ನಾವು ಏನಂತ ಕರಿತೀವಿ, ಬಹುಲಕ ಇರುವ ವರ್ಗಾಂತರ ಅಂತ ಕರಿತೀವಿ. ಅದನ್ನು ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ಈ ಕೋಷ್ಟಕದಲ್ಲಿ ಮಾಡೆಲ್ ಕ್ಲಾಸ್ ಯಾವುದಾಗಿರುತ್ತೆ ಅಂತಂದರೆ 30 ರಿಂದ 40 ಇದು ಮಾಡೆಲ್ ಕ್ಲಾಸ್ ಆಗಿರುತ್ತೆ. ಇದರ ಫ್ರೀಕ್ವೆನ್ಸಿ 12 ಇದೆ, ಆವೃತ್ತಿ 12 ಇದೆ. ಅದರಿಂದ 30 ರಿಂದ 40 ಮಾಡೆಲ್ ಕ್ಲಾಸ್ ಬಹುಲಕವಿರುವ ವರ್ಗಾಂತರ ಆಗುತ್ತೆ. ಇದರ ಕೆಳಮಿತಿ ಅಂತಂದರೆ ಇದು ಕೆಳಮಿತಿ, ಇದು ಮೇಲ್ಮಿತಿ ಆಗಿರುತ್ತೆ. ಕೆಳಮಿತಿ 30 ಆಗಿರುತ್ತೆ. ಹಾಗಾಗಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ 30 ಆಗಿರುತ್ತೆ. 7ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದ್ದಾನೆ. ಪ್ರಾಬಬಿಲಿಟಿ ಏನಾಗಿರಿ, ಈ 4ರಲ್ಲಿ ಯಾವುದು ಒಂದು ಘಟನೆಯ ಪ್ರಾಬಬಿಲಿಟಿ ಆಗಿರ್ಬೋದು ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿದೆ ಪ್ರಾಬಬಿಲಿಟಿ, ಯಾವುದೇ ಒಂದು ಘಟನೆಯ ಪ್ರಾಬಬಿಲಿಟಿ ಈಸ್ ಇನ್ ಬಿಟ್ವೀನ್ 0 and 1. 0 ಮತ್ತು 1 ಮಧ್ಯದಲ್ಲಿ ಇರಬೇಕು. 0 ಆಗಿರ್ಬೋದು ಮತ್ತು 1 ಆಗಿರ್ಬೋದು ಯಾವುದೇ ಒಂದು ಘಟನೆಯ ಸಂಭವನೀಯತೆ. ಈಗರಲ್ಲಿ 4ರಲ್ಲಿ ಚೆಕ್ ಮಾಡೋಣ. ಮೊದಲನೇದು 3/2 ಕೊಟ್ಟಿದ್ದಾನೆ, ಇದು 1.5 ಬರುತ್ತೆ. ಹಾಗಾಗಿ ಇದು 1ಕ್ಕಿಂತ ಜಾಸ್ತಿ ಆಗುತ್ತೆ, ಇದು ಸಂಭವನೀಯತೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಎರಡನೇದು -1.5, ಇದು 0ಗಿಂತ ಕಡಿಮೆ ಇದೆ, ಹಾಗಾಗಿ ಇದು ಕೂಡ ಸಂಭವನೀಯತೆ ಆಗೋದಕ್ಕೆ ಸಾಧ್ಯ ಇಲ್ಲ. 105% ಅಂತ ಕೊಟ್ಟಿದ್ದಾನೆ, ಇದು 1ಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಇದು ಕೂಡ ಸಂಭವನೀಯತೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. 0.7 ಇದು ನೋಡಿರಿ 0 ಮತ್ತು 1ರ ಮಧ್ಯೆ ಬರ್ತಾ ಇದೆ, ಹಾಗಾಗಿ ಇದು ಸಂಭವನೀಯತೆ ಆಗಿರಬಹುದು. ಹಾಗಾಗಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ 0.7. 8ನೇ ಪ್ರಶ್ನೆ ನೋಡೋಣ. 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಅಂತ ಕರೀತಾರೆ. ಎಕ್ಸ್ನ ಬೆಲೆಯು ಅಂತ ಕೇಳಿದ್ದಾನೆ. ಅಂದರೆ ದೇ ಆರ್ ಇನ್ AP. ದಟ್ ಮೀನ್ಸ್ ಇನ್ AP ನಮಗೆ ಲಕ್ಷಣ ಗೊತ್ತಿದೆ. ಸಮಾಂತರ ಶ್ರೇಣಿಯ ಲಕ್ಷಣ ಏನಪ್ಪ ಅಂದರೆ 2 ಅನುಕ್ರಮ ಪದಗಳ ವ್ಯತ್ಯಾಸ ಒಂದೇ ಆಗಿರುತ್ತೆ. ಹಾಗಾಗಿ ನೋಡಿ, ಮೊದಲ 6, x, 14 3 ಪದಗಳು ಕೊಟ್ಟಿದ್ದಾನೆ. ಇವೆರಡು ಅನುಕ್ರಮ ಪದಗಳ ವ್ಯತ್ಯಾಸ ಏನಾಗಿರುತ್ತೆ, x - 6 ಆಗಿರುತ್ತೆ. ಅದೇ ರೀತಿ ಇವೆರಡು x ಮತ್ತು 14 ಪದಗಳ ವ್ಯತ್ಯಾಸ 14 - x ಆಗಿರುತ್ತೆ. ನೋಡಿರಿ, ಈ ಎಕ್ಸನ್ನು ನಾವು ಈ ಕಡೆ ಕಳಿಸೋಣ. x + x = 14. ಈ 6ಅನ್ನು ಬಲಗಡೆ ಕಳಿಸಿದಾಗ +6 ಆಗುತ್ತೆ. 2x = 20 ಆಗುತ್ತೆ. x = 20/2, 2 1 2 10.
20 x = 10 ಆಗುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ 10 ಆಗಿರುತ್ತೆ. ಹಾಗಾಗಿ ಉತ್ತರ ಬಂದುಬಿಟ್ಟು ಆಪ್ಷನ್ ಎ 10 ಆಗಿರುತ್ತೆ. ಇಲ್ಲಿಗೆ 4 ಪ್ರಶ್ನೆ ಪತ್ರಿಕೆಗಳ ಮೇನ್ ಕ್ವಶನ್ 1ರಲ್ಲಿರ್ತಕ್ಕಂಥ 8 32 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದ್ರಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಸಂದೇಹಗಳು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಬಗೆಹರಿಸ್ತೀವಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.